ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕ್ಯಾನ್ IVF ಪ್ರಿವೆಂಟ್ ಆಟಿಸಮ್ ಅಥವಾ ಕ್ಯಾನ್ ವಿ ಪ್ರಿವೆಂಟ್ ಆಟಿಸಮ್ ಥ್ರೂ IVF. ಓಕೆ, ಸೊ IVF ಮಾಡೋದ್ರ ಮೂಲಕ IVF ಥ್ರೂ ಕನ್ಸೀವ್ ಆಗೋದ್ರ ಮೂಲಕ ಆಟಿಸಮ್ ಬರೋದನ್ನು ತಡೆಗಟ್ಟಬಹುದಾ ಅನ್ನೋದೇ ಇವತ್ತಿನ ಪ್ರಶ್ನೆ. ಓಕೆ, ಸೊ ಫಸ್ಟಿಗೆ ಹೇಳ್ಬಿಡ್ತೀನಿ, IVF ಥ್ರೂ ಆಟಿಸಮ್ ಪಾಸ್ ಆನ್ ಆಗೋದನ್ನು ತಡೆಗಟ್ಟಬಹುದೇ ಹೊರತು ಆಟಿಸಮ್ ಬರೋದನ್ನು ತಡೆಗಟ್ಟೋಕ್ಕೆ ಆಗೋದಿಲ್ಲ. ಓಕೆ, ಸೊ ಇದು ಹೇಗೆ ಪಾಸ್ ಆನ್ ಆಗೋದು ಅಂದರೆ ಏನು, ಹೇಗೆ ತಡೆಗಟ್ಟಬಹುದು IVF ಥ್ರೂ, ಹೇಗೆ ತಡೆಗಟ್ಟಕ್ಕೆ ಆಗೋದಿಲ್ಲ IVF ಥ್ರೂ ಅನ್ನೋದನ್ನು ಡೀಟೇಲಾಗಿ ಮಾತಾಡೋಣ. ಮತ್ತೆ ನೋಡೋಣ ಬನ್ನಿ. ಸೊ ತಡೆಗಟ್ಟೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದು ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಆಟಿಸಮ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ನ್ಯೂರೋ ಡೆವಲಪ್ಮೆಂಟಲ್ ಕಂಡೀಷನ್. ಓಕೆ, ಆ್ಯಂಡ್ ಇದು ಬರೋದು ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಜೆನೆಟಿಕ್ ಆ್ಯಂಡ್ ನಾನ್ ಜೆನೆಟಿಕ್ ಫ್ಯಾಕ್ಟರ್ಸಿಂದಾನೇ ಹೊರತು ಯಾವುದೋ ಒಂದು ಕ್ರೋಮೋಸೋಮ್ ಪ್ರೆಸೆನ್ಸ್ ಆ್ಯಂಡ್ ಆ್ಯಬ್ಸೆಂಟಿಂದನೋ ಅಥವಾ ಜಾಸ್ತಿ ಇದ್ದಿದ್ದರಿಂದನೋ ಅಲ್ಲ, ಲೈಕ್ ಡೌನ್ ಸಿಂಡ್ರೋಮ್. ಓಕೆ, ಸೊ ಹಾಗಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಜೀನ್ ಅಥವಾ ಪರ್ಟಿಕ್ಯುಲರ್ ಕ್ರೋಮೋಸೋಮ್ ಪ್ರೆಸೆನ್ಸಿಂದ ಆಬ್ಸೆಂಟಿಂದ ಬರೋದಲ್ಲ ಇದು ಆಟಿಸಮ್. ಓಕೆ, ಸೊ ಹಾಗಾಗಿನೇ ದೆರ್ ಇಸ್ ನೋ ಪರ್ಟಿಕ್ಯುಲರ್ ಸ್ಕ್ರೀನಿಂಗ್ ಟೆಸ್ಟ್ ಏನು ಆಟಿಸಮ್ ಇದೆ ಅಥವಾ ಇಲ್ಲ ಅಂತ ಫಿಲ್ಟರ್ ಮಾಡೋದಕ್ಕೆ ಸಪ್ರೇಟಾಗಿ ಒಂದು ಟೆಸ್ಟ್ ಇಲ್ಲ. ಯಾಕೆ ಅಂತಂದರೆ ಬರೀ ಒಂದೇ ಕಾರಣದಿಂದ ಈ ಆಟಿಸಮ್ ಬರುತ್ತೆ ಅನ್ನೋ ಹಾಗಿತ್ತು ಅಂತಂತಂದರೆ ಆ ಕಾರಣನ ಫಿಲ್ಟರ್ ಮಾಡ್ಬೋದಿತ್ತು. ಓಕೆ, ಯಾವ ಕಾರಣದಿಂದ ಆಟಿಸಮ್ ಬರುತ್ತೆ ಅನ್ನೋದು ಒಂದು ರೀಸನ್ ಇಲ್ಲ ಆಯಿತಾ. ಅದು ತುಂಬ ವೈಡ್ ರೇಂಜ್ ಆಫ್ ಫ್ಯಾಕ್ಟರ್ಸ್ ಇದೆ ಆಯಿತಾ. ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಫ್ಯಾಕ್ಟರ್ಸಿಂದ, ಜೆನೆಟಿಕ್ ಆ್ಯಂಡ್ ನಾನ್ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಆಟಿಸಮ್ ಬರುತ್ತೆ. ಓಕೆ, ಸೊ ಹಾಗಾಗಿ ದೇರ್ ಇಸ್ ನೋ ಸ್ಪೆಸಿಫಿಕ್ ಟೆಸ್ಟ್ ಟು ಫಿಲ್ಟರ್ ಆಟಿಸ್ಟಿಕ್ ಎಂಬ್ರಿಯೋಸ್ ಅಂತ ಹೇಳ್ಬೋದು. ಓಕೆ, ಯಾವ ಎಂಬ್ರಿಯೋನಲ್ಲಿ ಆಟಿಸಮ್ ಇರೋಂತಹ ಮಕ್ಕಳು ಹುಟ್ಟಬಹುದು ಅಂತಹ ಎಂಬ್ರಿಯೋಸ್ನ ಫಿಲ್ಟರ್ ಮಾಡಿ ತೆಗೆದುಬಿಡೋಣ ಅನ್ನೋ ಅಂತಹ ಫಿಲ್ಟರ್ ಇಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಒಂದು ಟೆಸ್ಟ್ ಇಲ್ಲ. ಓಕೆ, ನಮಗೆ ಈಗ ಡಯಾಬಿಟಿಸ್ ಇದೆನೋ ಇಲ್ವೋ ಅನ್ನೋದಕ್ಕೆ ಏನು ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ ಅಷ್ಟೇ. ಓಕೆ, ಶುಗರ್ ಟೆಸ್ಟ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ಸ್ ಎಷ್ಟಿದೆ ಅನ್ನೋದು. ಓಕೆ, ಹಾಗೆ ನಮಗೆ ಡಯಾಬಿಟಿಸ್ ಇದೇನೋ ಇಲ್ವೋ ಅನ್ನೋದನ್ನು ಗೊತ್ತಾಗ್ಬಿಡುತ್ತೆ. ಹೇಗೆ, ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇತ್ತು ಅಂತಂದರೆ. ಅದೇ ಥರ ಆಯ್ತಪ್ಪ, ಈ ಜೀನ್ ಅಥವಾ ಈ ಕ್ರೋಮೋಸೋಮ್ ಜಾಸ್ತಿ ಇದೆ, ಕಮ್ಮಿ ಇದೆ, ಆಬ್ಸೆಂಟ್ ಇದೆ, ಪ್ರೆಸೆಂಟ್ ಇದೆ, ಎಕ್ಸ್ಟ್ರಾ ಇದೆ, ಹಾಗಾಗಿ ಆಟಿಸಮ್ ಇದೆ ಅನ್ನೋ ಥರ ಡಿಸೈಡ್ ಮಾಡೋದಕ್ಕೆ ಡಿಸೈಡಿಂಗ್ ಜೀನ್ ಇಲ್ಲ ಆಟಿಸಮಲ್ಲಿ, ಅನ್ಲೈಕ್ ಡೌನ್ ಸಿಂಡ್ರೋಮ್. ಓಕೆ, ಸೊ ಹಾಗಾಗಿ ಇಲ್ಲಿ ಒಂದು ಫಿಲ್ಟರ್ ಇಲ್ಲದೆ ಇರೋದರಿಂದ ನಾವು ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಈ ಎಂಬ್ರಿಯೋನಲ್ಲಿ ಆಟಿಸಮ್ ಇರೋಂತಹ ಮಗುನೇ ಡೆವಲಪ್ ಆಗುತ್ತೆ. ಓಕೆ, ಲೆಟ್ ಅಸ್ ಡಿಸ್ಕಾರ್ಡ್ ದಿಸ್ ಪರ್ಟಿಕ್ಯುಲರ್ ಎಂಬ್ರಿಯೋ, ಬೇರೆ ಯಾವುದಾದ್ರೂ ಎಂಬ್ರಿಯೋನ ತೊಗೊಳ್ಳೋಣ ಅಂತಂತ ಹೇಳೋದಕ್ಕೆ ಆಗೋದಿಲ್ಲ. ಓಕೆ, ಆದರೆ ಯಾವಾಗ ಫ್ಯಾಮಿಲಿ ಟ್ರೀನಲ್ಲಿ ಅಂದರೆ ಕ್ಲೋಸ್ಡ್ ರಿಲೇಟಿವ್ಸಲ್ಲಿ, ಹತ್ತಿರದ ಸಂಬಂಧಿಗಳಲ್ಲಿ ಈ ಆಟಿಸಮ್ ಇದ್ದು ಆ್ಯಂಡ್ ನಿಮ್ಮ ಜೀನ್ ಮ್ಯೂಟೇಷನ್ ಆಗಿ ನಿಮ್ಮ ಹತ್ರನೂ, ಪೇರೆಂಟ್ಸ್ ಹತ್ರನೂ, ನಿಮ್ಮ ಹತ್ರ ಅಂತಂತಂದರೆ ಪೇರೆಂಟ್ಸ್ ಹತ್ರ ಮ್ಯೂಟೇಟ್ ಆಗಿರೋಂತಹ, ಅಂದರೆ ಚೇಂಜ್ ಆಗಿರೋ ಅಂತಹ, ಮ್ಯೂಟೇಷನ್ ಈಸ್ ನಥಿಂಗ್ ಬಟ್ ಚೇಂಜ್. ಓಕೆ, ಚೇಂಜ್ ಆಗಿರೋ ಅಂತಹ ಜೀನ್ ಇತ್ತು ಅಂತಂತಂದರೆ, ಫಸ್ಟು ಕ್ರೋಮೋಸೋಮ್ ಅಂದ್ರೇನು, ಜೀನ್ ಅಂದ್ರೇನು, ಆ್ಯಂಡ್ DNA ಅಂದ್ರೇನು ಅನ್ನೋದನ್ನು ಸಿಂಪಲಾಗಿ ಹೇಳ್ತೀನಿ. ಕ್ರೋಮೋಸೋಮ್ ಅಂತಂದರೆ ಒಂದು ರೆಸಿಪಿ ಬುಕ್ಕಪ್ಪ. ಓಕೆ, ಏನೇನು ಅಡುಗೆ ಮಾಡ್ತೀವಲ್ವಾ, ಸಾಂಬಾರು ಹೇಗೆ ಮಾಡೋದು, ಇಡ್ಲಿ ಹೇಗೆ ಮಾಡೋದು, ಬಿಸಿಬೇಳೆಬಾತ್ ಹೇಗೆ ಮಾಡೋದು, ಹೀಗೆ ಏನು ರೆಸಿಪೀಸ್ ಇರುತ್ತಲ್ಲ ಅಂಥದ್ದು ಒಂದು ಬುಕ್. ಓಕೆ, ಆ ಬುಕ್ಕಲ್ಲಿ ಒಂದು ಪರ್ಟಿಕ್ಯುಲರ್ ರೆಸಿಪಿನ ಜೀನ್ ಅಂತ ಕರಿತೀವಿ. ಓಕೆ, ಸೊ ಆ ಪರ್ಟಿಕ್ಯುಲರ್ ರೆಸಿಪಿನಲ್ಲಿ ಯಾವ ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟು ಹಾಕಬೇಕು ಅನ್ನೋದೇನು ಮೆಷರ್ಮೆಂಟ್ ಇರುತ್ತಲ್ಲ ಅದು DNA. ಓಕೆ, ಸೊ ಈ ಪರ್ಟಿಕ್ಯುಲರ್ ಬುಕ್ಕಿಂದ ನೀವು ಒಂದು ರೆಸಿಪಿ ತೊಗೊಂಡಿದ್ದೀರಾ ಅಂತಂತಂದರೆ ಹೀಗೆ ಆಗುತ್ತೆ ಅನ್ನೋದು ಗೊತ್ತಿರುತ್ತಲ್ವ, ಟೇಸ್ಟ್ ಹೀಗೆ ಆಗುತ್ತೆ ಅನ್ನೋದು ಗೊತ್ತಿರುತ್ತಲ್ವ. ಸೊ ಸೇಮ್ ಥಿಂಗ್ ಇದರಲ್ಲೂ ಕೂಡ. ಓಕೆ, ಸಪೋಸ್ ಏನಾದರೂ ಪೇರೆಂಟ್ಸ್ ಯಾರು ಟ್ರೈ ಮಾಡ್ತಾ ಇರ್ತಾರೆ ಅಂಥವರಲ್ಲಿ ಆಲ್ರೆಡಿ ಮ್ಯೂಟೇಟ್ ಆಗಿರೋ ಜೀನ್ ಇರಬಹುದು ಅನ್ನೋದು ಗೊತ್ತಿರುತ್ತೆ, ಅಥವಾ ಡೌಟ್ ಇರುತ್ತೆ, ಇಲ್ಲ ಫ್ಯಾಮಿಲಿ ಟ್ರೀನಲ್ಲಿ ಸುಮಾರಷ್ಟು ಜನ ಆಟಿಸಮ್ ಇರೋ ಅಂಥವ್ರಿದ್ದು, ಅಥವಾ
ಪೇರೆಂಟ್ಸ್ನ ಫಸ್ಟ್ ಬಾರ್ನ್ಗೆ ಏನಾದರೂ ಆಟಿಸಮ್ ಇತ್ತು ಅಂತಂತಂದರೆ ಈಗ ನೆಕ್ಸ್ಟ್ IVF ಸೈಕಲ್ ಮಾಡಿಸ್ಕೊಂಡು ನಾವು ಇದನ್ನು ಎಲಿಮಿನೇಟ್ ಮಾಡಬಹುದಾ ಅನ್ನೋದೊಂದು ಕ್ವಶನ್ ಇರುತ್ತೆ. ಓಕೆ, ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗೊತ್ತಿರೋ ಅಂಥದ್ದು, ಓಕೆ, ಆಟಿಸಮ್ ಕ್ಲೋಸ್ ರಿಲೇಟಿವ್ಸಲ್ಲಿ ಜಾಸ್ತಿ ಇದ್ದು ನಮಗೂ ಆ ಮ್ಯೂಟೇಟ್ ಆಗಿರೋ ಜೀನ್ ಇರ್ಬೋದು, ಅದರಿಂದ ನಾವು ನಮ್ಮ ಮಕ್ಕಳಿಗೂ ಟ್ರಾನ್ಸ್ಫರ್ ಮಾಡ್ತಾ ಇರಬಹುದು ಅನ್ನೋದೇನಾದರೂ ಡೌಟ್ ಬಂದು, ಸೊ ಅಥವಾ ಫಸ್ಟ್ ಬಾರ್ನ್ಗೆ ಏನಾದರೂ ಆಟಿಸಮ್ ಇತ್ತು ಅಂತಂತಂದರೆ ಅಂಥವರಲ್ಲಿ ಓಕೆ ಫಾದರ್ ಆರ್ ಮದರ್ಗೆ ಆ ಕ್ಯಾರಿಯರ್ ಇತ್ತು ಅಂತಂತಂದರೆ ಮ್ಯೂಟೇಟೆಡ್ ಜೀನ್ ಇತ್ತು ಅಂತಂತಂದರೆ ಅಂತಹ ಟೈಮಲ್ಲಿ ಮಕ್ಕಳಿಗೆ ಅವರಿಂದ ಬರೋ ಅಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಅಂಥವರು ಯಾವಾಗ ಜೆನೆಟಿಕ್ ಕಂಡೀಷನ್ ಇಂದಾನೆ ಆಟಿಸಮ್ ಬಂದಿತ್ತು ಅಂತಂತಂದರೆ ಅಂತಹ ಟೈಮಲ್ಲಿ IVF ಮಾಡಿಸಿ IVF ವಿತ್ PGT-M ಅಂತ ಟೆಸ್ಟ್ ಮಾಡಿಸ್ತಾರೆ. ಅಂತಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಫಾರ್ ಮ್ಯೂಟೇಷನ್. ಓಕೆ, ಸೊ ಈ ಟೆಸ್ಟ್ ಮಾಡಿಸ್ತಾರೆ. ಈ ಟೆಸ್ಟಲ್ಲಿ ಏನು ಮಾಡ್ತಾರೆ ಅಂತಂತಂದರೆ ಸಪೋಸ್ ಫಾದರಲ್ಲಿ ಮ್ಯೂಟೇಟ್ ಆಗಿರೋ ಅಂತಹ ಅಂತಂದರೆ ಚೇಂಜ್ ಆಗಿರೋ ಅಂತಹ ಇದಿದೆ, ಜೀನ್ ಇದೆ. ಓಕೆ, ಸೊ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಅದೇ ತರಹದ ಜೀನ್ಸು ಈಗೇನು ಎಂಬ್ರಿಯೋ ಫಾರ್ಮ್ ಆಗಿರುತ್ತಲ್ವ, ಸೊ ಆ IVF ಪ್ರಾಸೆಸಲ್ಲಿ ಏನು ಎಂಬ್ರಿಯೋ ಫಾರ್ಮ್ ಆಗಿರುತ್ತಲ್ಲ ಆ ಎಂಬ್ರಿಯೋಸಲ್ಲಿ ಸೇಮ್ ಮ್ಯೂಟೇಟ್ ಆಗಿರೋ ಜೀನ್ ಇದೆನಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ಓಕೆ, ಸೊ ಓಕೆ ಆ ಚೇಂಜ್ ಆಗಿರೋ ಮ್ಯೂಟೇಟ್ ಆಗಿರೋ ಅಂತಹ ಜೀನ್ ಈ ಪರ್ಟಿಕ್ಯುಲರ್ ಎಂಬ್ರಿಯೋನಲ್ಲಿ ಇದೆ ಅನ್ನೋದು ಗೊತ್ತಾಯಿತು ಅಂತಂತಂದರೆ ಓಕೆ ದಟ್ ಈಸ್ ದ ಎಂಬ್ರಿಯೋ ವಿಚ್ ಕ್ಯಾರೀಸ್ ಮ್ಯೂಟೇಟೆಡ್ ಜೀನ್ ಅಂತ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಆವಾಗ ಆ ಎಂಬ್ರಿಯೋನ ಇಂಪ್ಲಾಂಟ್ ಮಾಡೋದಕ್ಕೆ ಹಾಕೋದಿಲ್ಲ, ಅದನ್ನು ಬಿಟ್ಬಿಡ್ತಾರೆ, ಬೇರೆ ಎಂಬ್ರಿಯೋಸ್ನ ಪ್ರಿಫರ್ ಮಾಡ್ತಾರೆ. ಓಕೆ, ಇದು ಒಂದು. ಇದರಲ್ಲಿ ಇನ್ನೊಂದೇನು ಅಂತಂತಂದರೆ ಫಾದರ್ಗೇ ಆಟಿಸಮ್ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಫಾದರಿಗೆ ಆಟಿಸಮ್ ಇದೆ ಆದರೆ ಅವ್ರ ಜೀನ್ಸಲ್ಲಿ ಆಟಿಸಮ್ ಇಲ್ಲ, ಮ್ಯೂಟೇಟ್ ಆಗಿರೋ ಅಂತಹ ಜೀನ್ಸ್ ಇಲ್ಲ, ಬೇರೆ ನಾನ್ ಜೆನೆಟಿಕಲ್ ಕಂಡೀಷನಿಂದ ಅವ್ರಿಗೆ ಆಟಿಸಮ್ ಬಂದಿತ್ತು ಅಂತಂತಂದರೆ ನೀವು ಜೀನ್ಸಲ್ಲಿ ಡಾಕ್ಟರ್ಸು ಜೀನ್ಸಲ್ಲಿ ರೀಸನ್ ಯಾವ ಪರ್ಟಿಕ್ಯುಲರ್ ಜೀನಿಂದ ಇವ್ರಿಗೆ ಆಟಿಸಮ್ ಬಂದಿದೆ ಅನ್ನೋದು ಸಿಗೋದಿಲ್ಲ ಅಲ್ವಾ. ಯಾಕೆ ಅಂತಂತಂದರೆ ಫಾದರಿಗೆ ಬಂದಿರೋದು ನಾನ್ ಜೆನೆಟಿಕಲ್ ಕಂಡೀಷನ್ಸಿಂದ ನಾನ್ ಜೆನೆಟಿಕಲ್ ಫ್ಯಾಕ್ಟರಿಂದ ಆಟಿಸಮ್ ಬಂದಿರೋದು. ಓಕೆ, ಸೊ ದೇರ್ ವಿಲ್ ಬಿ ನೋ ಜೆನೆಟಿಕ್ ರೀಸನ್. ಸೊ ಈ ಥರ ಇದ್ದವಾಗ PGT ಟೆಸ್ಟ್ ಮಾಡಿಸಿದ್ರೂ ನಿಮಗೆ ರೀಸನ್ ಸಿಗೋದಿಲ್ಲ, ವೇಸ್ಟ್. ಆವಾಗ ಸ್ಕ್ರೀನಿಂಗ್ ಮಾಡಿಸೋದಕ್ಕೆ ಮಾಡಿಸಿದ್ರೆ ನೀವು ಆಟಿಸಮ್ನ ಸ್ಕ್ರೀನ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಓನ್ಲಿ ಯಾವಾಗ ಪೇರೆಂಟ್ಸ್ಗೆ ಅಥವಾ ಫ್ಯಾಮಿಲಿ ಟ್ರೀನಲ್ಲಿ ಜೆನೆಟಿಕಲಿ ಮ್ಯೂಟೇಟ್ ಆಗಿರೋ ಅಂತಹ ಚೇಂಜ್ ಆಗಿರೋ ಅಂತಹ ಆಟಿಸಮ್ ಕಾಸ್ ಮಾಡುವಂಥ ಆಟಿಸಮ್ ಬರೋ ಅಂತಹ ಜೀನ್ಸ್ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಅಂತಹ ಟೈಮಲ್ಲಿ PGT-M IVF ವಿತ್ PGT-M ಮಾಡಿಸಿದ್ರೆ ನಾವು ಈ ಮಕ್ಕಳಿಗೆ ಆಟಿಸಮ್ ಬರೋ ಅಂತಹ ಸಾಧ್ಯತೆ ಇತ್ತು ಅಂತಂತಂದರೆ ಅದನ್ನು ಎಲಿಮಿನೇಟ್ ಮಾಡ್ಬೋದು. ಸೊ ಪಾಸ್ ಆನ್ ಆಗೋದನ್ನು ಪೇರೆಂಟ್ಸಿಂದ ಮಕ್ಕಳಿಗೆ ಪಾಸ್ ಆಗೋದನ್ನು ಸ್ಟಾಪ್ ಮಾಡಬಹುದೇ ಹೊರತು ಬೇರೆ ನಾನ್ ಜೆನೆಟಿಕಲ್ ಬೇರೆ ಮ್ಯೂಟೇಷನಿಂದ ಬೇರೆ ಕಾರಣಗಳಿಂದ ಆಟಿಸಮ್ ಬರ್ತಾ ಇತ್ತು ಅಂತಂತಂದರೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, IVF ಮಾಡಿಸಿದ್ರು ಕೂಡ. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಈಗ ಫ್ಯಾಮ್ಲಿ ಹಿಸ್ಟ್ರಿನಲ್ಲಿ ಆಟಿಸಮ್ ಇತ್ತು ಅಂತಂತಂದರೆ ಕ್ಲೋಸ್ ರಿಲೇಟಿವ್ಸಲ್ಲಿ ಆಟಿಸಮ್ ಇತ್ತು ಅಂತಂತಂದರೆ ಇದೆಲ್ಲ ಮಾಡಿಸ್ತಾರೆ. ಓಕೆ, ಬಟ್ ಎಷ್ಟೆಷ್ಟೋ ಮಕ್ಕಳು ನಂಬರ್ ಆಫ್ ಚಿಲ್ಡ್ರನ್ ಆಯಿತಾ, ಸುಮಾರಷ್ಟು ಮಕ್ಕಳಿಗೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನೂ ಇರೋದಿಲ್ಲ. ಓಕೆ, ಎಲ್ಲ ಕ್ಲೀನ್ ಇರುತ್ತೆ. ದೆನ್ ಆಲ್ಸೋ ಸುಮಾರಷ್ಟು ಮಕ್ಕಳಿಗೆ ಆಟಿಸಮ್ ಬಂದಿರುತ್ತೆ. ಓಕೆ, ಸೊ ಇದನ್ನು ಯಾರ ಕೈಯಲ್ಲೂ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಜೆನೆಟಿಕಲಿ ನಾನ್ ಜೆನೆಟಿಕಲ್ ಕಂಡೀಷನ್ಸ್ ಯಾವ ಕಂಡೀಷನಿಂದ ಬಂದಿದೆ ಅನ್ನೋದು ಮುಖ್ಯ. ಓಕೆ, ಸೊ ಯಾವಾಗ ಫಸ್ಟ್ನೇ ಮಗು ಸಿಂಪಲಾಗಿ ಹೇಳಬೇಕಂತಂತಂದರೆ ಫಸ್ಟ್ನೇ ಮಗುಗೆ ಆಟಿಸಮ್ ಇದೆ ಅನ್ನೋದು ಗೊತ್ತಾಗಿದೆ ಆ್ಯಂಡ್ ನೀವೀಗ ಸೆಕೆಂಡ್ ಮಗುನ ಟ್ರೈ ಮಾಡ್ತಾ ಇದ್ದೀರಾ ಅಂತಂತಂದರೆ ಅಂತಹ ಟೈಮಲ್ಲಿ ಆಟಿಸಮ್ ಬರದೇ ಇರೋ ಹಾಗೆ ಅದನ್ನು ತಡಿಬಹುದಾ ಅಂತಂತ ಕೇಳಿದ್ರೆ ಖಂಡಿತವಾಗ್ಲೂ PGT-M ಮಾಡಿಸಬಹುದು. ಸೊ ದಟ್ ಕ್ಯಾರಿಯರ್ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಗಂಡ ಅಥವಾ ಹೆಂಡತಿನಲ್ಲಿ ಯಾರಾದರೂ ಒಬ್ಬರು ಕ್ಯಾರಿಯರ್ ಇದ್ದರು ಅಂತಂತಂದರೆ ಅಂತಹ ಟೈಮಲ್ಲಿ ಈ ಸ್ಕ್ರೀನಿಂಗ್ ಟೆಸ್ಟ್ನ ಮಾಡಿಸಿ ಎಲಿಮಿನೇಟ್ ಮಾಡಬಹುದೇ ಹೊರತು ಬರೋದನ್ನು ತಡೆಯೋದಕ್ಕಾಗೋದಿಲ್ಲ. IVF-ಇಂದ ಆಟಿಸಮ್ ಬರೋದನ್ನು ತಡೆಯೋದಕ್ಕಾಗೋದಿಲ್ಲ. ಜಸ್ಟ್ ಇತ್ತು ಅಂತಂತಂದರೆ ಪಾಸ್ ಆನ್ ಆಗೋದನ್ನು ತಡಿಬಹುದು ಅಷ್ಟೆ.
ಓಕೆ. ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.